ಮತ್ತು ನಾವು ಕನಿಷ್ಠ 20 ಸೀಟ್ ಗೆಲ್ಬೇಕು. ನಾವು ಈ ಗ್ಯಾರಂಟೀಸ್ ಏನಿದೆ, ಈ ಗ್ಯಾರಂಟೀಸ್ ಅಂಡರ್ ಕರೆಂಟು ಭಾಳ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಯಾರಿಗೂ ಕೂಡ ಊಹೆ ಮಾಡಲಾರ್ದಷ್ಟು ಒಂದು ಅಂಡರ್ ಕರೆಂಟ್ ಇದೆ. ಹೀಗಾಗಿ ಅದರ ಮೇಲೆ ಎಲ್ಲ ಲೆಕ್ಕಾಚಾರಗಳು ನಡೀತವೆ. ನನಗನ್ಸೋ ಮಟ್ಟಿಗೆ 20 ಸೀಟನ್ನು ನಾವು ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ. ಮಹಿಳೆಯರದು ಉತ್ತರ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ನನಗೆ ನನ್ನ ಸ್ನೇಹಿತರೊಬ್ಬರು ಮಾತನಾಡ್ತಾಯಿದ್ರು, ಮಂಗಳೂರು ಉಡುಪಿಯಲ್ಲಿ ಕೂಡ ಇವತ್ತು ಮಹಿಳೆಯರು, ಇವತ್ತು ಸಾಮಾನ್ಯ ವರ್ಗದಂತ ಸೇರಿದವರು, ಬಡ ಕುಟುಂಬದವ್ರು ಸೇರಿದಂಥವ್ರು, ಅವರು ಕೂಡ ಗ್ಯಾರಂಟೀಸ್ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಒಲವನ್ನು ತೋರಿಸಿದಂಥದ್ದಾಗಿದೆ. ಹೀಗಾಗಿ ಕೇವಲ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಈ ಅಂಡರ್ ಕರೆಂಟ್ ಇವತ್ತಿನ ದಿವಸ ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಇದು ತನ್ನ ಪ್ರಭಾವ ಬೀರುತ್ತದೆ. ಗ್ಯಾರಂಟೀಸ್ ವಿಜಯಪುರ ನಾವು ಗೆಲ್ತೀವಿ. ಲೀಡು ನಾವು ಕನಿಷ್ಠ ಪಕ್ಷ 1 ಲಕ್ಷ ಅಂತದಿಂದ ನಾವು ಗೆಲ್ತೀವಿ. ದೇವರಾಜೇಗೌಡರ ಅರೆಸ್ಟ್ ಆಗಿದೆ. ಅವ್ರು ಮಾತಾಡಿರುವಂತ ಆಡಿಯೋದಲ್ಲಿ ಅಮಿತ್ ಶಾ ದೊಡ್ಡವರೇ ನಮ್ಮ ಜೊತೆಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಿಸ್ತೀವಿ ಅಂತೆಲ್ಲ ಮಾತಾಡಿದ್ದಾರೆ. ಅದರಲ್ಲಿ ನೋಡಿ, ಈಗ SIT ರಚನೆ ಆಗಿದೆ. SIT ರಚನೆ ಆದಾಗ ಸರ್ಕಾರದ ಭಾಗವಾಗಿ ನಾನು ಅವರು ಮಂತ್ರಿಯಾಗಿ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಇದೆಲ್ಲವೂ ಕೂಡ SIT ಮುಂದೆ ವಿಚಾರಣೆಗೆ ಒಳಪಡ್ತದೆ. ಯಾರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಏನೇ ಇರಲಿ, ಎಲ್ಲ ಆಯಾಮಗಳಲ್ಲಿ ಇವತ್ತು ತನಿಖೆ ಆಗ್ತದೆ. SIT ಮೇಲೆ ವಿಶ್ವಾಸ ಇಡಬೇಕಷ್ಟೇ. ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ, ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ನಾನು ಅವರ ಮಾಜಿ ಗೃಹ ಸಚಿವರಾಗಿ ಈ ಹಂತದಲ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ಬಯಸೋದಲ್ಲ. ಈಗ ನೀವೇ ಹೇಳಿದಿರಲ್ಲ, ಈಗ ಯಾವುದೋ ಒಂದು ಈಗ ಹೇಳಿದಿರಿ, ಇದು ನನ್ನ ಹಿಂದೆ ಎಂಥವ್ರಿದ್ದಾರೆ ಅಂತೇಳಿ. ಮತ್ತು ಇದರ ಅರ್ಥ ಏನಂದ್ರೆ CBI ವಹಿಸಿ ಕ್ಲೀನ್ ಚಿಟ್ ಕೊಡೋಕ್ಕ, BJP ವಾಷಿಂಗ್ ಮಷೀನಲ್ಲಿ ಹಾಕಿ ತೆಗಿಲಕ್ಕ? ನಮ್ಮ ರಾಜ್ಯದ ಅಧಿಕಾರಿಗಳು ಕೆಪಬಲ್ ಇದ್ದಾರೆ. ಹಿಂದೆ CBI ಅಂದರೆ ಇದೇ BJPಯವರು CBI ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಗೊತ್ತಿದೆ ನಮಗೆ. ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರು. ನೆಕ್ಸ್ಟ್ ಕ್ವಶನ್ ಬಿಡಿ ಅದನ್ನು. ಬಂದೇ ಬರ್ಬೇಕಾಗ ನಾನು ಈ ವಿಷಯ ಬಿಟ್ಬಿಡಿ ಸಾಕಿನ್ನು. ಲಾಸ್ಟ್ ಕ್ವಶನ್. ಓಕೆ, ನೋಡು, ಪ್ರಜ್ವಲ್ ರೇವಣ್ಣ ಬಂದು ಸರೆಂಡರ್ ಆಗಬೇಕು, ಕಾನೂನಿಗೆ ಇವತ್ತು ದಿವಸ ಬೆಲೆ ಕೊಡಬೇಕು. ಮತ್ತು ಬೆಲೆ ಕೊಡದಿದ್ರೆ ಇವತ್ತು ಕೇಂದ್ರ ಸರ್ಕಾರ ಇದೆ, ಲುಕೌಟ್ ನೋಟಿಸನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಗಂಭೀರವಾಗಿ ಇದನ್ನು ಇದು ಮಾಡಿ ಅವ್ರನ್ನ ಕರೆತರುವಂಥ ಕೆಲಸ ಆಗಬೇಕು. ಹಾಂ ಹಾಂ ಈಗ ಮಾಡ್ತಿದ್ದಾರಲ್ಲ, ಈಗ ಬಿಡುಗಡೆ ಆಗಿದೆ. ಸ್ವಲ್ಪ ಸಮಯ ತಗೋತದೆ. ಈಗಾಗಲೇ ಅಕೌಂಟಿಗೆ ಹಾಕ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 3,000 ಸಾವಿರ ರೂಪಾಯಿ ನಾವು ಎಲ್ಲ ರೈತರ ಅಕೌಂಟಿಗೆ. ಆದರೆ ಇಷ್ಟೇ, ಬರ ಪರಿಹಾರ ಕೇಳಿದ್ದೆಷ್ಟು, ನಮಗೆ ಕೊಡಬೇಕಾಗಿದೆ ಎಷ್ಟು, ಅವ್ರು ಕೊಟ್ಟಿರೋದು ಎಷ್ಟು? ನಾನು ಮೊದಲೂ ಕೂಡ ಹೇಳಿದ್ದೀನಿ, ಈ NDRF ನಾರ್ಮ್ಸು, SDRF ನಾರ್ಮ್ಸು ಇವೆಲ್ಲ ಬದಲಾವಣೆ ಆಗಬೇಕು. ಅದು ಯಾವುದಕ್ಕೂ ಸಾಲದಲ್ಲ, ಭಾಳ ನಾಮಿನಲ್ ಆಗಿದೆ ಅದು. ಆ ನಾಮಿನಲ್ ಆಗಿದ್ದನ್ನು ಕೂಡ ನೀವು ಅದರಲ್ಲಿನೂ ಕೂಡ ನೀವು ಕಡಿತ ಮಾಡಿ 1/4 ರಿಲೀಸ್ ಮಾಡ್ತೀರಿ, ಅದು 1/6 ರಿಲೀಸ್ ಮಾಡ್ತೀರಿ. ಅಂದರೆ ನಾವು ಕೇಳಿದ್ದೆಷ್ಟು? 18,000. 18,000 ಕೊಟ್ಟಿಲ್ಲ, ಅಷ್ಟಿತ್ತು. ಮತ್ತು ಕೊಟ್ಟಿದ್ದೆಷ್ಟು?
150,000. ಅದು ಏನ್ರಿ NDRF SDRF ನಾಮ್ಸ್ನಾಗ ಏನು ಹಣ ಬರ್ತದೆ, ರೈತರು ಅವ್ರು ಖರ್ಚು ಮಾಡಿದಂಥ ಬೀಜ ಗೊಬ್ಬರಕ್ಕೂ ಸಾಲದಲ್ಲ. ಅದನ್ನು ನಾವು ಎನ್ಹಾನ್ಸ್ ಮಾಡಬೇಕು ಅಂತೇಳಿ ಕಾಲಕ್ಕೂ ನಾವು ಅದನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಹೀಗಾಗಿ ಆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಬೇಕು. ಮತ್ತು ಬಿಡುಗಡೆ ಮಾಡಿದರೆ ನಾವು ಕೋರ್ಟ್ನಲ್ಲಿ ಮ್ಯಾಟರ್ ಇದೆ, ಕೋರ್ಟ್ನಲ್ಲಿ ನಾವು ಅದನ್ನು ಪರ್ಸು ಮಾಡ್ತೀವಿ ಕಾನೂನು ಹೋರಾಟ ಮುಂದುವರಿಯುತ್ತೆ ಸರ್. ನಿಶ್ಚಿತವಾಗಿಯೂ ಕೂಡ. ಮತ್ತು ಕಾಲು ಭಾಗ ರಿಲೀಸ್ ಮಾಡಿ ನೀವು ಇದು ಮಾಡಿದರೆ ಕಾನೂನು ಹೋರಾಟಕ್ಕೆ ನಿಲ್ಸೋಕ್ಕಾಗತ್ತಾ? ಬಿಜೆಪಿ ನಾಯಕರು ಪದೇ ಪದೇ ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಪತನ ಆಗುತ್ತೆ ಅಂತ. ಕುಮಾರಸ್ವಾಮಿ ಹೇಳಿದ್ದಾರೆ ಸರ್, ಕೆಲವೇ ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇವರೆಲ್ಲರೂ ಯಾವ ದೇಶದಲ್ಲಿಂದ ಯಾವ ಸರ್ಕಾರ ಗೊತ್ತಾಗ್ತಾ ಇಲ್ಲ ನಮಗೆ. ನಮ್ಮಲ್ಲಿ ನಾನು ಹೇಳಿದ್ದೀನಿ ಹಿಂದೆನೂ ಕೂಡ, ಈ ಸರ್ಕಾರ ಬೀಳಿಸಬೇಕಾದ್ರೆ ನಿಮಗೆ ಆ್ಯಸ್ ಇಟ್ ಈಸ್ 65 ಶಾಸಕರು ಬೇಕು, 60 ಶಾಸಕರು ಬೇಕು. ಇವರು ಒಂದು 2 ಶಾಸಕರು 4 ಜನ ಶಾಸಕರು ತೊಗೊಂಬರಲಿ. BJP ಅವರು ಎಷ್ಟೋ ಜನ ನಮ್ಮ ಜೊತೆ ಇದ್ದಾರೆ. JDSದ್ದು ಮುಳುಗ್ತಿರೋ ಹಡಗದು, ಅಲ್ಲಿ ಜನ ಎಷ್ಟು ಈ ಕಡೆ ಬರ್ತಾರೆ ಇದಕ್ಕೆ ನೋಡಿ. ಆ ಕಡೆಯಿಂದ ಈ ಕಡೆ ಬರ್ಬೋದು, ಈ ಕಡೆಯಿಂದ ಆ ಕಡೆ ಹೋಗೋದಿಲ್ಲ. ಹೀಗಾಗಿ ಕಾಂಗ್ರೆಸ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸುವಂಥ ಯಾವುದೇ ಇದಕ್ಕೆ ಅಸಾಧ್ಯದ ಮಾತು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಮಾಡಿದಾಗ 2/3 ಮಾಡಿದರು, ಅವರು ಮೆಂಬರ್ಶಿಪ್ ಉಳಿತಾ ಇತ್ತು, ಸದಸ್ಯತ್ವ ಉಳಿತಾ ಇತ್ತು. ಇಲ್ಲಿ ಸದಸ್ಯತ್ವವನ್ನು ಕಳ್ಕೋತಾರೆ ಅವರು. 2/3 ಅಂದ್ರೆ ಆಗಲ್ವಾ? 2/3 ಬಿಡಿ, 5 ಜನ ಶಾಸಕರಿಗಿಂತ ಜಾಸ್ತಿ ಅವ್ರಿಗೆ ಇದು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ರಾಜಕೀಯ ಧ್ರುವೀಕರಣ ಆಗ್ಬೋದು ಸರ್ ಫಲಿತಾಂಶದ ಬಳಿಕ? ಆಗ್ಬೋದು, ನಿಶ್ಚಿತವಾಗೂ ಆಗ್ಬೋದು. ಯಾವ ರೀತಿ ಸರ್? ಈಗ ನೋಡಿ, ಈಗ BJP ಮತ್ತು JDS ಕೂಡ್ಕೊಂಡಿದ್ದಾರೆ. ನಾವೇ ಸ್ಥಳೀಯವಾಗಿ ಅಲ್ಲಿ ನೋಡಿದಾಗ ಭಾಳಷ್ಟು ಜನ JDSನಲ್ಲಿದ್ದಂಥವ್ರು ಎಲ್ಲರೂ ಕೂಡ ಈಗ ಅವರಿಗೆ ಅತಂತ್ರ ಆಗಿಬಿಟ್ಟಿದ್ದಾರೆ BJP ಜೊತೆ ಕೈ ಜೋಡಿಸಿದ ಮೇಲೆ. ಅಲ್ಪಸಂಖ್ಯಾತರು ಭಾಳಷ್ಟು ನಾವು ನೋಡ್ತಾ ಇದ್ದೀವಿ. ನಾವು ಕರೀದೇ ಇದ್ದ ಅವ್ರು ಲೀಡರ್ಸು, ಜನ ಬಿಡಿ, ಲೀಡರ್ಸ್ ಬಂದು ನಮಗೆ ಸರ್ ನಮ್ಗೆ ಏನಾದ್ರು ಮಾಡಿ ನಮ್ಮ ಪಾರ್ಟಿಯನ್ನು ಸೇರಿಸ್ಕೊಳ್ಳಿ, ನಾವು ಅವ್ರದ್ದೇನು ಕ್ಯಾನ್ವಾಸ್ ಮಾಡೋಣ ಈಗ ಅಂತ, ಈ ಥರ ಎಲ್ಲರೂ ಭ್ರಮನಿಸ್ಕೊಂಡಿದ್ದಾರೆ. ಇನ್ನೊಂದು ವಿಷಯ, ಸಾಕಷ್ಟು ನಿಮ್ಮ ಪಕ್ಷದಲ್ಲಿ ಶಾಸಕರ ಆಕಾಂಕ್ಷಿಗಳಿದ್ದರು. ಚುನಾವಣೆ ಬಳಿಕ ಪುನರಾಚರಣೆ ಸಾಧ್ಯತೆ ಇದೆಯಾ? ಅದು ಪಾರ್ಟಿ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ಕಾಲಕ್ಕೂ ಅವರು ಏನು ಡಿಸೈಡ್ ಮಾಡ್ತಾರೆ, ಅವ್ರಿಗೆ ಪಕ್ಷದ ಹೈಕಮಾಂಡಿಗೆ ಅದೆಲ್ಲ ಹಕ್ಕಿದೆ, ಅದನ್ನು ಅವ್ರು ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.